ತಮ್ನೇಲ್ ಅಲ್ಲಿ ತಿಳಿದಂಗೆ ಈ ಒಂದು ವಿಡಿಯೋದಲ್ಲಿ ಸನ್ಸ್ಕ್ರೀನ್ ಬಗ್ಗೆ ಮಾತಾಡ್ತೀವಿ. ಸೊ ಈ ವಿಡಿಯೋನ ಕೊನೆ ತನಕ ಪ್ರತಿಯೊಬ್ಬರು ನೋಡಿ ಅಂಡ್ ಡೈರೆಕ್ಟ್ ಸ್ಟ್ರೇಟ್ ಟು ದ ಪಾಯಿಂಟ್. ಸನ್ಸ್ಕ್ರೀನ್ ಅಂದ್ರೆ ಏನು? ಸನ್ಸ್ಕ್ರೀನ್ ಇಸ್ ಜಸ್ಟ್ ಎ ಕ್ರೀಮ್. ನಿಮಗೆ ಟ್ಯಾನಿಂಗ್ ಅಥವಾ ಸನ್ ಬರ್ನ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ಸ್ಕ್ರೀನ್ ಅನ್ನು ನಾವು ಪ್ರತಿದಿನ ಅಪ್ಲೈ ಮಾಡ್ತೀವಿ. ಮೊದಲನೇದಾಗಿ ಮಾರ್ಕೆಟ್ ನಲ್ಲಿ ತುಂಬಾ ಹಲವಾರು ಸನ್ಸ್ಕ್ರೀನ್ಸ್ ಗಳಿದ್ದಾವೆ. ಯಾವ್ದನ್ನ ಚೂಸ್ ಮಾಡೋದು, ಯಾವ್ದನ್ನ ಚೂಸ್ ಮಾಡದೇ ಇರೋದು ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ನಾನು ನಿಮ್ಗೆ 3 ಪಾಯಿಂಟ್ಸ್ ಅನ್ನ ಕೊಡ್ತೀನಿ, ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಸನ್ಸ್ಕ್ರೀನ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ SPF 50+, ಎರಡನೇದಾಗಿ PA+++, ಅಂಡ್ ಮೂರನೇದಾಗಿ ಬ್ಲೂ ಲೈಟ್ ಫಿಲ್ಟರ್ ಪ್ರೊಟೆಕ್ಷನ್. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಮೊದಲನೇದಾಗಿ SPF 50 ಆರ್ 50+, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. SPF 50 ಅಥವಾ 50+ ಇರುವಂತ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಕಂಟೈನ್ ಆಗಿರೋ ಸನ್ಸ್ಕ್ರೀನ್ ಅನ್ನ ಚೂಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಅದು UVB ಲೈಟ್ ರೇಸ್ ಇಂದ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಬರುವಂತ ಸನ್ಲೈಟ್ ಅಲ್ಲಿ UVB ಲೈಟ್ ರೇಸ್ 5% ಆಗಿರ್ಬೋದು, ಬಟ್ ಇಟ್ ಅಫೆಕ್ಟ್ಸ್ ಟು ನಿಮ್ಗೆ UVB ಲೈಟ್ ರೇಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. PA+++ ಅಥವಾ PA++++ ಪ್ರೊಟೆಕ್ಷನ್ ಗ್ರೇಡ್ ಪ್ಲಸ್. ಇದು ನಿಮಗೆ UVA ಲೈಟ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಲೈಟ್ ಇಂದ ಬರುವಂತ 95% ಆಫ್ ದ ಲೈಟ್ ರೇಸ್ ಅಲ್ಲಿ UVA ಲೈಟ್ ರೇಸ್ ಆಗುತ್ತೆ. ಇದು ನಿಮಗೆ ಡೀಪ್ ಸ್ಕಿನ್ ಹೋಗಿ ಡ್ಯಾಮೇಜ್ ಆಗುತ್ತೆ, ಅಥವಾ ಯೂಶುವಲಿ ಟ್ಯಾನಿಂಗ್ ಆಗುತ್ತೆ, ಅಥವಾ ನಿಮಗೆ ಒಂದು ಏಜಿಂಗ್ ಫಾಸ್ಟರ್ ಆಗುತ್ತೆ. ಸೊ ಈ ಒಂದು PA+++ ಅಥವಾ PA++++ ಇರುವಂತ ಒಂದು ಪ್ರೊಟೆಕ್ಷನ್ ಗ್ರೇಡ್ ಫ್ಯಾಕ್ಟರ್ ನೀವು ಸನ್ಸ್ಕ್ರೀನ್ ಅಲ್ಲಿ ಚೂಸ್ ಮಾಡಿದ್ರೆ ನಿಮ್ಗೆ ಇದರಿಂದ ಒಂದು ಪ್ರೊಟೆಕ್ಷನ್ ಅನ್ನು ಸಿಗುತ್ತೆ. ಮೊದಲನೇದಾಗಿ ಈಗಿನ ಸಿಚುವೇಶನ್ಸ್ ಅಲ್ಲಿ ಬ್ಲೂ ಲೈಟ್ ಫಿಲ್ಟರ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ನಾಟ್ ಓನ್ಲಿ ನಮ್ಗೆ ಸನ್ಲೈಟ್ ಇಂದ ಮಾತ್ರ ಬ್ಲೂ ಲೈಟ್ ಬರುತ್ತೆ ಅಂತಲ್ಲ, ನೀವು ಯೂಸ್ ಮಾಡುವಂತ ಮೊಬೈಲ್ಸ್, ಲ್ಯಾಪ್ಟಾಪ್ಸ್, LED TVs ಅಥವಾ ಡೆಸ್ಕ್ಟಾಪ್, ಎನಿಥಿಂಗ್, ಪ್ರತಿಯೊಂದರಿಂದ ಬ್ಲೂ ಲೈಟ್ ತುಂಬಾ ಬರ್ತಿದೆ. ಅಂಡ್ ಯೂತ್ಸ್ ಎಲ್ಲ ನೈಟ್ ಟೈಮ್ ಡೂಮ್ ಸ್ಕ್ರೋಲ್ ಮಾಡ್ತಿರ್ತೀರ. ಸೊ ಅದರಿಂದ ಬರುವಂತ ಒಂದು ಬ್ಲೂ ಲೈಟ್ ಫಿಲ್ಟರ್ ನಿಮ್ಮ ಸ್ಕಿನ್ಗೆ ಡೀಪ್ ಆಗಿ ಡ್ಯಾಮೇಜ್ ಮಾಡುತ್ತೆ. ಸೊ ಇದರೆಲ್ಲದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ಬೇಕಂದ್ರೆ ನೀವು ಬ್ಲೂ ಲೈಟ್ ಫಿಲ್ಟರ್ ಇರುವಂತ ಒಂದು ಸನ್ಸ್ಕ್ರೀನ್ ಅನ್ನ ಚೂಸ್ ಮಾಡಬೇಕು. ತನಕ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ.